ಸೊ ಅದರಿಂದ ಈ ಚುನಾವಣೆ ಬಹಳ ಆತ್ಮವಿಶ್ವಾಸದಿಂದ ನಾವು ಮುನ್ನಡೀತೇವೆ. ಈಗಾಗಲೇ ನಮ್ಮ ಕ್ಯಾಂಡಿಡೇಟ್ ಸೆಲೆಕ್ಷನ್ ಕೂಡ ಬಹುತೇಕ ಒಂದು ಫೈನಲ್ ಸ್ಟೇಜ್ ಇದೆ. ನಾಳೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಇವತ್ತು ಮುಗಿದಿದೆ. ನಾಳೆ ಒಂದು ಇಂಡಿಯಾದ ಬಹಿರಂಗ ಒಂದು ಸಭೆ ಇಟ್ಕೊಳ್ಳಲಾಗಿದೆ. ಅದಾದ್ಮೇಲೆ 19ನೇ ತಾರೀಕು ನಮ್ಮ ಸಭೆ ಇಟ್ಕೊಂಡಿದ್ದಾರೆ. 19 ರಾತ್ರಿ ಆಗ್ಬೋದು, 20 ಬೆಳಗ್ಗೆ ಆಗ್ಬೋದು. ನಮ್ಮೆಲ್ಲ ಕ್ಯಾಂಡಿಡೇಟ್ಗಳು ಅನೌನ್ಸ್ಮೆಂಟ್ ಆಗ್ತದೆ. 2 ಹಂತ ಮತ್ತೆ 7 ಹಂತದಲ್ಲಿ ರೂಲಿಂಗ್ ಗವರ್ಮೆಂಟ್ ಅವರು ಅವ್ರಿಗೆ ಅನುಕೂಲ, ಅವ್ರ ಪ್ರವಾಸ, ಅವರ ಅನುಕೂಲಕ್ಕೆ ಏನೇನು ಶೆಡ್ಯೂಲ್ ಕೊಟ್ಟಿರ್ತಾರೋ ಆ ರೀತಿ ಆಗಿರ್ತದೆ. ನಾವು ಯಾವಾಗಲಾಗಲಿ ಎದುರಿಸಬೇಕು. ಎಲೆಕ್ಷನ್ ಆದ್ಮೇಲೆ 1.5 ತಿಂಗಳು ಕೋಡ್ ಆಫ್ ಕಂಡಕ್ಟ್ ಇದ್ದೇ ಇರ್ತದೆ. ನಮಗೆ ಲಾಸ್ ಆಗ್ಬೋದು, ಬಟ್ ನಾವು ವಿಧಿ ಇಲ್ಲ. ನಾವದನ್ನ ಯಾಕೆಂದ್ರೆ ಇಡೀ ದೇಶದ ಎಲೆಕ್ಷನ್ ಇದು, ಸ್ಟೇಟ್ ಎಲೆಕ್ಷನ್ ಅಲ್ಲ. ಸೊ ನಾವು ಎದುರಿಸ್ತೇವೆ, ತಯಾರಿದ್ದೇವೆ. ಇಲ್ಲ, ಮೊದಲು ಕರ್ನಾಟಕದಲ್ಲಿ 2 ಭಾಗ ಎಲೆಕ್ಷನ್ ನಡೆದಿತ್ತು. ಪಾರ್ಲಿಮೆಂಟ್ ಎಲೆಕ್ಷನ್ 2 ಭಾಗ ಇತ್ತು. ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಈಗ ವರ್ಟಿಕ್ಯುಲರ್ಗೆ ಡಿವೈಡ್ ಮಾಡಿದ್ದಾರೆ. 2 ಭಾಗ ಮಾಡಿ 14 ಸೀಟನ್ನು 2 ಭಾಗ ಮಾಡಿದ್ದಾರೆ. ಸರ್, ಎಲೆಕ್ಷನ್ ಕಮಿಷನ್ ಅವರು ಪ್ರಧಾನಿಯವರಿಗೆ ಅನುಕೂಲ ಆಗೋ ತರ ಮಹಾರಾಷ್ಟ್ರ ಇರ್ಬೋದು, ತುಂಬಾ ಕಡೆ ತುಂಬಾ ಡಿಲೇ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಒಂದೇ ಸ್ಟೇಟ್ ಅಲ್ಲಿ 5 ಫೇಸಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಸರ್ ಇದು? ನಾನು ಆ ಆಂಗಲಲ್ಲಿ ಇನ್ನೂ ಹೋಗಿಲ್ಲ. ರಾಜಕೀಯವಾಗಿ ಎಲ್ಲ ಪಕ್ಷಗಳು ಆಡಳಿತದಲ್ಲಿರೋರು, ಬಿಜೆಪಿಯವರು ಮೊದಲಿಂದ ಕೂಡ ಈ ಒಂದು ಡೇಟ್ಗಳಲ್ಲಿ ಅವರ ಅನುಕೂಲಕ್ಕೆ ಮಾಡ್ಕೊಳ್ತಾರೆ. ಇದೆಲ್ಲ ನಡ್ಕೊಂಡು ಬಂದಿದ್ದೆ. ಬಟ್ ನಾವು ಬರೀ ಆರೋಪ ಮಾಡುತ್ತಲ್ಲೇ ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಎಲೆಕ್ಷನ್ನ ನಾವು ನಡೆಸೋಣ.